ರೀಸೆಂಟಾಗಿ ಒಂದು 4 months ಆಯಿತು ಗಾಡಿ ತೊಗೊಂಡು. ಏನಕ್ಕೆ ಪ್ಯಾನಿಕ್ ಬಟನ್ ಕಂಪಲ್ಸರಿ ಅಂತ ಹೇಳಿದ್ರು. ಪ್ಯಾನಿಕ್ ಬಟನ್ 15,000 ಕೊಟ್ಟು ಅಲ್ಲೇ ಶೋರೂಮಲ್ಲೇ ಹಾಕ್ಸಿದ್ವಿ. ಇಲ್ಲಿ ಪ್ರೆಸ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಯಾವುದೇ ಕರೆ ಬರಲ್ಲ, ಯಾವುದು ಇನ್ಕ್ವೈರಿ ಇರಲ್ಲ. ನೋಡ್ರೆ ಈ ಥರ ಎಲ್ಲ ದಂಧೆ ಮಾಡ್ತಾಯಿದ್ದಾರೆ. ಪ್ಯಾನಿಕ್ ಬಟನ್ ಹಾಕ್ಸಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಹಿಂಸೆ ಕೊಟ್ಬಿಟ್ರು. ನಾವು ತುಂಬ ಬಡತನದಲ್ಲಿದ್ದೀವಿ. ಡ್ರೈವರ್ಗಳು ಅಂದರೆ ಎಲ್ಲರೂ ಬಡತನದಲ್ಲಿಂದನೇ ಬಂದಿರ್ತಾರೆ. ನೋಡ್ರಿ, ಪ್ರೆಸ್ ಮಾಡಿದ್ರೆ ಕಂಪಲ್ಸರಿ ಬರ್ತಾರೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ಬರಲ್ಲ. ತುಂಬ ದಂಧೆ ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ಗೌರ್ಮೆಂಟ್ ಈ ಥರ ಎಲ್ಲ ದಂಧೆ ಮಾಡೋದ್ರಿಂದ ತುಂಬ ಲಾಸ್ ಆಗುತ್ತೆ, ಡ್ರೈವರ್ಗಳಿಗೆ ತುಂಬ ಅನಾನುಕೂಲ ಆಗುತ್ತೆ. ಈ ಥರ ಎಲ್ಲ ಮಾಡಬಾರ್ದು. ನೋಡಿ, ಇದಕ್ಕೆ ಯಾವ ಥರ ಸರ್ಕಾರನೋ ಇಲ್ಲ ಬೇರೆ ವಿರೋಧ ಪಕ್ಷದವರು ಯಾವ ಥರ ಕೈ ಎತ್ಕೊಂತೀರ ನೋಡಿ. ಇದನ್ನು ಮುಂದೆ ನೀವೇ ದಾರಿ ತೋರಿಸಿದ್ದಕ್ಕೆ ಏನು ಮಾಡಬೇಕು, ಇದಕ್ಕೆ ಏನು ಅಂತ ಹೇಳ್ಬಿಟ್ಟು. ಈಗ ಒಂದು 3 ತಿಂಗಳ ಹಿಂದೆ ಈ ವೆಹಿಕಲ್ನ ಪರ್ಚೇಸ್ ಮಾಡಿದೆ. ಈ ಪ್ಯಾನಿಕ್ ಬಟನ್ಗೋಸ್ಕರ ನನ್ನ ಗಾಡಿ ಕೊಡೋಕ್ಕೆ 2 ತಿಂಗಳು ಡಿಲೇ ಮಾಡಿದ್ರು ಶೋರೂಮ್ ಅವರು. ಯಾಕೆಂದರೆ ಈ ಪ್ಯಾನಿಕ್ ಬಟನ್ ಟಾಗ್ ಆಗಿರಲಿಲ್ಲ ಅಂತ. ನೋಡಿ, ಪ್ರೆಸ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ಯಾವುದೇ ಕರೆ ಬರ್ತಾ ಇಲ್ಲ, ಇದು ವರ್ಕು ಆಗ್ತಾ ಇಲ್ಲ. ಈ ಪ್ಯಾನಿಕ್ ಬಟನ್ಗೋಸ್ಕರ ನನಗೆ 2 ತಿಂಗಳು ಡಿಲೇ ಆಯಿತು ಗಾಡಿ ಕೊಡೋದು. ನಮಗೆ 15,000 ಚಿಲ್ಲರೆ ಚಾರ್ಜ್ ಮಾಡಿದ್ದಾರೆ. ನಮಗಂತೂ ಮಾಡಿದರೆ ಇನ್ನು ಮುಂದಕ್ಕಾದರೂ ಇದು ಎಚ್ಚೆತ್ಕೊಂಡು ಈ ಸರ್ಕಾರದವರು, ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದು ಒಂದು ಎಲ್ಲ ಚಾಲಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನನ್ನ ಪರವಾಗಿ ಕೇಳ್ಕೊತಾ ಇದ್ದೀನಿ. ರೀಸೆಂಟಾಗಿ ಒಂದು 4 months ಆಯಿತು ಗಾಡಿ ತೊಗೊಂಡು. ಏನಕ್ಕೆ ಪ್ಯಾನಿಕ್ ಬಟನ್ ಕಂಪಲ್ಸರಿ ಅಂತ ಹೇಳಿದ್ರು. ಪ್ಯಾನಿಕ್ ಬಟನ್ 15,000 ಕೊಟ್ಟು ಅಲ್ಲೇ ಶೋರೂಮಲ್ಲೇ ಹಾಕ್ಸಿದ್ವಿ. ಇಲ್ಲಿ ಪ್ರೆಸ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಯಾವುದೇ ಕರೆ ಬರಲ್ಲ, ಯಾವುದು ಇನ್ಕ್ವೈರಿ ಇರಲ್ಲ. ನೋಡ್ರೆ ಈ ಥರ ಎಲ್ಲ ದಂಧೆ ಮಾಡ್ತಾಯಿದ್ದಾರೆ. ಪ್ಯಾನಿಕ್ ಬಟನ್ ಹಾಕ್ಸಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಹಿಂಸೆ ಕೊಟ್ಬಿಟ್ರು. ನಾವು ತುಂಬ ಬಡತನದಲ್ಲಿದ್ದೀವಿ. ಡ್ರೈವರ್ಗಳು ಅಂದರೆ ಎಲ್ಲರೂ ಬಡತನದಲ್ಲಿಂದನೇ ಬಂದಿರ್ತಾರೆ. ನೋಡ್ರಿ, ಪ್ರೆಸ್ ಮಾಡಿದ್ರೆ ಕಂಪಲ್ಸರಿ ಬರ್ತಾರೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ಬರಲ್ಲ. ತುಂಬ ದಂಧೆ ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ಗೌರ್ಮೆಂಟ್ ಈ ಥರ ಎಲ್ಲ ದಂಧೆ ಮಾಡೋದ್ರಿಂದ ತುಂಬ ಲಾಸ್ ಆಗುತ್ತೆ, ಡ್ರೈವರ್ಗಳಿಗೆ ತುಂಬ ಅನಾನುಕೂಲ ಆಗುತ್ತೆ. ಈ ಥರ ಎಲ್ಲ ಮಾಡಬಾರ್ದು. ನೋಡಿ, ಇದಕ್ಕೆ ಯಾವ ಥರ ಸರ್ಕಾರನೋ ಇಲ್ಲ ಬೇರೆ ವಿರೋಧ ಪಕ್ಷದವರು ಯಾವ ಥರ ಕೈ ಎತ್ಕೊಂತೀರ ನೋಡಿ. ಇದನ್ನು ಮುಂದೆ ನೀವೇ ದಾರಿ ತೋರಿಸಿದ್ದಕ್ಕೆ ಏನು ಮಾಡಬೇಕು, ಇದಕ್ಕೆ ಏನು ಅಂತ ಹೇಳ್ಬಿಟ್ಟು. ಈಗ ಒಂದು 3 ತಿಂಗಳ ಹಿಂದೆ ಈ ವೆಹಿಕಲ್ನ ಪರ್ಚೇಸ್ ಮಾಡಿದೆ. ಈ ಪ್ಯಾನಿಕ್ ಬಟನ್ಗೋಸ್ಕರ ನನ್ನ ಗಾಡಿ ಕೊಡೋಕ್ಕೆ 2 ತಿಂಗಳು ಡಿಲೇ ಮಾಡಿದ್ರು ಶೋರೂಮ್ ಅವರು. ಯಾಕೆಂದರೆ ಈ ಪ್ಯಾನಿಕ್ ಬಟನ್ ಟಾಗ್ ಆಗಿರಲಿಲ್ಲ ಅಂತ. ನೋಡಿ, ಪ್ರೆಸ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ಯಾವುದೇ ಕರೆ ಬರ್ತಾ ಇಲ್ಲ, ಇದು ವರ್ಕು ಆಗ್ತಾ ಇಲ್ಲ. ಈ ಪ್ಯಾನಿಕ್ ಬಟನ್ಗೋಸ್ಕರ ನನಗೆ 2 ತಿಂಗಳು ಡಿಲೇ ಆಯಿತು ಗಾಡಿ ಕೊಡೋದು. ನಮಗೆ 15,000 ಚಿಲ್ಲರೆ ಚಾರ್ಜ್ ಮಾಡಿದ್ದಾರೆ. ನಮಗಂತೂ ಮಾಡಿದರೆ ಇನ್ನು ಮುಂದಕ್ಕಾದರೂ ಇದು ಎಚ್ಚೆತ್ಕೊಂಡು ಈ ಸರ್ಕಾರದವರು, ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದು ಒಂದು ಎಲ್ಲ ಚಾಲಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನನ್ನ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.